ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳಂನಲ್ಲಿ ಮತ್ತೆ ಆತಂಕ ಮೂಡಿಸಿದೆ ಗುಡ್ಡ ಕುಸಿತ. ಇದೆ ಝಲ್ ಎನಿಸುವಂಥ ವಿಡಿಯೋಗಳು ಸಾಕಷ್ಟು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ಕೇರಳದ ಗುಡ್ಡ ಕುಸಿತದಲ್ಲಿ, ವಾಯನಾಡಿನಲ್ಲಿ ಗುಡ್ಡ ಕುಸಿತ ಆದಾಗ ಸಮಾಧಿಯೇ ನಿರ್ಮಾಣವಾಗೋಯಿತು. ಅನೇಕ ಮನೆಗಳು ಜಲಸಮವಾದವು, ನೆಲಸಮವಾದವು, ನೀರಿನಲ್ಲಿ ಕೊಚ್ಚಿ ಹೋಗಿದ್ದು. ಇದೀಗ ಅಂಥದ್ದೇ ಎದೆ ಝಲ್ ಎನಿಸುವಂಥ ದೃಶ್ಯ, ಗುಡ್ಡ ಕುಸಿಯುವಂಥ ದೃಶ್ಯ ಇದು. ಕೇರಳಂನ ವಾಯನಾಡಿನಲ್ಲಿ ಮತ್ತೆ ಭೂಕುಸಿತ ಆಗಿದೆ. ಕಲ್ಲಾಡಿ ಕಾಮಗಾರಿ ಸ್ಥಳದಲ್ಲಿ ಭೀಕರ ಭೂಕುಸಿತ. ಅಲ್ಲೊಂದು ಟನಲ್ ಕಾಮಗಾರಿ ನಡೀತಾ ಇತ್ತು. ಹೇಳಿ ಕೇಳಿ ವಾಯನಾಡಿನಲ್ಲಿ ಕಳೆದ ಬಾರಿ ಸಂಭವಿಸಿದಂಥ ಭೂಕುಸಿತ ಅದೆಷ್ಟು ಜನರನ್ನು ಬಲಿ ತೆಗೆದುಕೊಳ್ತು ಅಂತ ನೋಡಿದ್ದೇವೆ. ಅದೆಷ್ಟು ಕಟ್ಟಡಗಳನ್ನು ನೆಲಸಮ ಮಾಡಿತು ಕ್ಷಣಾರ್ಧದಲ್ಲೇ ಅಂತ ನೋಡಿದ್ದೇವೆ. ಊರಿಗೆ ಊರೇ ಸ್ಮಶಾನವಾಗಿತ್ತು. ಅದೆಲ್ಲೆಲ್ಲೋ ಅಂಗಾಂಗಗಳು, ಮನುಷ್ಯನ ಕೈ ಒಂದು ಕಡೆ, ಕಾಲೊಂದು ಕಡೆ, ರುಂಡ ಒಂದು ಕಡೆ, ಮನುಷ್ಯನ ಭಾಗ, ಮನುಷ್ಯನ ದೇಹದ ಭಾಗಗಳು ಛಿದ್ರಗೊಂಡು ಎಲ್ಲೆಲ್ಲೋ ಪತ್ತೆಯಾಗಿದ್ವು. ಈಗ ಅದೇ ರೀತಿಯ ಆತಂಕ ಮನೆ ಮಾಡಿದೆ. ನೋಡ್ತಾ ಇದ್ದೀರಿ ಗುಡ್ಡ ಕುಸಿತದ ತೀವ್ರತೆ ಎಷ್ಟಿದೆ ಅಂತ ಹೇಳಿ. 5 ಕಾರ್ಮಿಕರಿಗೆ ಗಾಯ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸ್ಥಳದಲ್ಲಿ SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಕೇರಳಂನ ವಾಯನಾಡು ಇದು. ಅತಿಯಾದ ಮಳೆ ಬೀಳ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಮಳೆ ಬೀಳುವ ಈ ಜಾಗದಲ್ಲಿ ಮತ್ತೊಮ್ಮೆ ಗುಡ್ಡ ಕುಸಿತದ ಭೂತ. ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ, ಕೊಚ್ಚಿಕೊಂಡು ಹೋಗಿದೆ. ಇದರ ಪರಿಣಾಮ ಆ ಟನಲ್ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರು ಆತಂಕದಲ್ಲಿ, ಅಪಾಯದಲ್ಲಿ ಸಿಲುಕಿದ್ದಾರೆ. ಅಪಾಯದಲ್ಲಿ ಸಿಲುಕಿದ್ದಂಥ ಕಾರ್ಮಿಕರನ್ನು ರಕ್ಷಣೆ ಮಾಡಲಿಕ್ಕೆ ಅಲ್ಲಿನ ವಿಪತ್ತು ನಿರ್ವಹಣಾ ಘಟಕ ತೆರಳಿದೆ. ವಿಪತ್ತು ನಿರ್ವಹಣಾ ಘಟಕದಿಂದ ನಿರಂತರವಾದಂಥ ಕಾರ್ಯಾಚರಣೆ ನಡೀತಾ ಇದೆ. ಅದರ ಮೂಲಕ ಕಾರ್ಮಿಕರ ರಕ್ಷಣೆಗಾಗಿ ಪಣ ತೊಟ್ಟಿದ್ದಾರೆ. ആൾക്കാർ അവിടെ വണ്ടിയിലുണ്ട്. ഓടിക്കോ ചങ്ങാൻ, ഓടിക്കോ ചങ്ങാൻ, ഓടിക്കോ ചങ്ങാൻ, ഓടിക്കോ ചങ്ങാൻ. अब आएंगे ना बोगी गाड़ी अब आएंगे ना बोगी गाड़ी അവിടെ നല്ല പൊട്ടു പൊട്ടി ഓടിക്കോ ചങ്ങാൻ, ഓടിക്കോ ചങ്ങാൻ. ഈ മീനാശിനെ അവിടെ നല്ല പൊട്ടു പൊട്ടി ഓടിക്കോ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕೇರಳದ ವಾಯನಾಡಿನಲ್ಲಿ ಸಂಭವಿಸಿರುವಂಥ ಗುಡ್ಡ ಕುಸಿತದ ತೀವ್ರತೆಯನ್ನು. ಕಳೆದ ಬಾರಿಯೂ ಹೀಗೆ ಆಗಿತ್ತು. ಗುಡ್ಡ ಕುಸಿತದ ಪರಿಣಾಮ ಅನೇಕ ಮನೆಗಳು ನೆಲಸಮವಾಗಿದ್ವು. ನೂರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದರು. ಮಲಗಿದ್ದವರು ಮಲಗಿದ್ದ ಜಾಗದಲ್ಲಿಯೇ ಸ್ಮಶಾನ ಸೇರಿದ್ರು, ಸಮಾಧಿಯಾಗಿದ್ದರು. ಈಗ ಅಂಥದ್ದೇ ಆತಂಕ ಇದೆ. ಬಟ್ ಅಷ್ಟು ತೀವ್ರತೆಯನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ಬಟ್
ಅದು ಹೇಳಿ ಕೇಳಿ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಕಾಮಗಾರಿಗಳು ನಡೆಯುತ್ತೋ ಅಲ್ಲಿ ಕೆಲವು ರಜೆಯನ್ನು ಕೊಡಬೇಕಾಗುತ್ತೆ, ಕಾಮಗಾರಿಗಳನ್ನು ನಿಲ್ಲಿಸಬೇಕಾಗುತ್ತೆ. ಈ ಟನಲ್ ಕಾಮಗಾರಿ ನಡೆಯುತ್ತಿದ್ದಂಥ ಸಂದರ್ಭದಲ್ಲಿಯೇ ಕಾರ್ಮಿಕರು ಆ ಸ್ಥಳದಲ್ಲಿ ಇದ್ದರು. ಗುಡ್ಡ ಕುಸಿತದ ನೇರ ಪರಿಣಾಮ ಅವರು ಅನುಭವಿಸಬೇಕಾಯಿತು. ಒಂದು ವೇಳೆ ಕಾರ್ಮಿಕರು ಅಲ್ಲಿಲ್ಲದೆ ಹೋಗಿದ್ದರೆ ಪ್ರಾಕೃತಿಕ ವಿಕೋಪ ನಡೀತಿತ್ತು, ಬಟ್ ಮಾನವನ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರ್ತಾ ಇರಲಿಲ್ಲ, ಜನ ಇರ್ತಿರ್ಲಿಲ್ಲ. ನೋಡಿ, ದೂರದಿಂದ ಗುಡ್ಡ ಕುಸಿತು ಹೀಗೆ ಅಪ್ಪಳಿಸಬೇಕಾದ್ರೆ ಅಲ್ಲಿದ್ದಂಥ ಜನ ಹೇಗೆ ಚಲ್ಲಾಪಿಲ್ಲಿಯಾಗಿ ಓಡೋಗಿದ್ದಾರೆ ಅಂತ ಹೇಳಿ. ಕಾಮಗಾರಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಕಾಮಗಾರಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳು ಕೂಡ ಅಲ್ಲಿದ್ದಾವೆ. ಕಾರ್ಮಿಕರಲ್ಲಿದ್ದಾರೆ, ಲಾರಿಗಳಿದ್ದಾವೆ, ಟ್ಯಾಂಕರ್ಗಳಿದ್ದಾವೆ, ಜೊತೆಗೆ ಅವರು ಅಳವಡಿಸಿದಂಥ ಕೆಲವು ಟೆಂಪರರಿ ಶೆಡ್ಗಳು ಕೂಡ ಇದ್ದಾವೆ. ಹೀಗೆ ಗುಡ್ಡ ಕುಸಿದು